ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ದಿಸ್ ಇಸ್ ಥರ್ಸ್ಡೇ ಮಿನಿ ಬ್ಲಾಗ್. ಟೈಮ್ ಬಂದುಬಿಟ್ಟು 4:17 ಆಗಿದೆ. ಬೆಳಗ್ಗೆ ಬೇಗ ಎದ್ದು ಹ್ಯಾಂಡ್ ವಾಶ್ ಮಾಡಿ ಕಸ ಗುಡಿಸಿ ನೈಟೇ ಕ್ಲೀನ್ ಮಾಡಿರ್ತೀನಿ. ಬಟ್ ಆದರೂ ಕೂಡ ಬೆಳಗ್ಗೆ ಎದ್ದು ಕಸ ಗುಡಿಸಿ ಫ್ರೆಶ್ ಅಪ್ ಆಗೋದ್ರಲ್ಲಿ ಏನೋ ಒಂಥರ ಫ್ರೆಶ್ ಆಗಿರ್ತೀವಿ. ಸೊ ಹೆಣ್ಮಕ್ಳು ಬೆಳಗ್ಗೆ ಎದ್ದ ತಕ್ಷಣ ಬರೋದು ಅಡುಗೆ ಮನೆಗೆ. ಸೊ ಅಡುಗೆ ಮನೆಯಲ್ಲಿ ಸ್ಟವ್ ಮುಂದೆ ಬರ್ತೀವಿ ಅಲ್ವಾ, ಅಡುಗೆ ಮಾಡೋದಕ್ಕೆ, ಕಾಫಿ ಮಾಡೋದಕ್ಕೆ, ಏನಕ್ಕಾದರೂ ಬರ್ತೀವಿ ಅಲ್ವಾ. ಸೊ ಹಾಗಾಗಿ ನಮ್ಗೆ ಯಾವುದೇ ರೀತಿ ತೊಂದರೆ ಆಗದೇ ಇರಲಿ ಅಂತ ದೇವ್ರ ಹತ್ರ ಬೇಡಿಕೊಂಡು ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ನಾವು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅಡುಗೆ ಮಾಡೋದಕ್ಕೆ. ಈ ಮುದ್ರೆಗಳನ್ನ ನಾನು ಏನಕ್ಕೆ ಬರಿತಾ ಇದ್ದೀನಿ ಅಂದರೆ, ಮನೆಯಲ್ಲಿ ಶಾಂತಿ ಮತ್ತು ಆರ್ಥಿಕ ಪರಿಸ್ಥಿತಿನ ಸುಧಾರಿಸುತ್ತೆ ಅಂತ ಈ ಮುದ್ರೆಗಳನ್ನ ನಾನು ಬರಿತಾ ಇದ್ದೀನಿ. ಇದು ದೇವ್ರ ಮನೆಯಲ್ಲಿ ಎಲ್ಲ ಕಡೆನೂ ಬರೀತಾರೆ. ಈಗ ಫಸ್ಟ್ ನಾನು ಹಾಲು ಕಾಯಿಸ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಕಾಫಿಗೆ, ಮತ್ತು ನನಗೆ ನೀರು ಬಿಸಿ ಮಾಡ್ಕೊಳ್ತಾ ಇದ್ದೀನಿ, ಬಿಸಿ ನೀರು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತು ಕಾಳು ಸ್ವಲ್ಪ ಹಾಕಿ ಬಿಸಿ ಮಾಡಿಸ್ತೀನಿ. ಈಗ ಅವ್ರಿಗೆ ಕಾಫಿ ರೆಡಿ ಆಯಿತು. ಸೊ ಅವರು ಇನ್ನೇನು ಹೊರಡ್ತಾರೆ, ಹಾಲು ಕರಿಯೋದಕ್ಕೆ ಟೈಮ್ ಆಗುತ್ತೆ. ನನ್ನ 5-10 ಮಿನಿಟ್ಸಲ್ಲಿ ಅವರು ಹೊರಡ್ತಾರೆ. ನನಗೂ ನೀರು ಕಾಯ್ತಾ ಇದೆ. ಸೊ ಅಷ್ಟರಲ್ಲಿ ಹೊಸಲು ತೊಳೆದುಬಿಟ್ಟು ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡೋಣ, ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊಸಲು ತೊಳಿತಾ ಇದ್ದೀನಿ. ರಂಗೋಲಿ ಇಟ್ಟು ತುಳಸಿಗೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಇಡೋ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಎದ್ದರು. ಅವರು ಕೂಡ ಇನ್ನೇನು ಹೊರಡೋ ಟೈಮ್ ಆಗಿದೆ. ನಾನು ರಂಗೋಲಿ ಇಡೋ ಅಷ್ಟರಲ್ಲಿ ಅವರು ಎದ್ದು ಬಂದರು. ಅವರು ಹೊರಡ್ತಾ ಇದ್ದಾರೆ. ಈಗ ಹಾಲು ಕರಿಯೋದಕ್ಕೆ ಟೈಮ್ ಆಗಿರುತ್ತೆ ಹೇಳಿಬಿಟ್ಟು ಹೊರಟರು. ನಾನು ತುಳಸಿ ಹತ್ರ ರಂಗೋಲಿ ಹಾಕೋದು ಸ್ವಲ್ಪ ಮರ್ತಿದ್ದೆ. ಸೊ ಹಾಗಾಗಿ ಮತ್ತೆ ರಂಗೋಲಿ ಹಾಕಿ ದೀಪ ಎಲ್ಲ ಹಚ್ಚಿ ಒಳಗಡೆ ಹೋಗಿ ದೇವ್ರ ಮನೆಯಲ್ಲಿ ಹೂವು ಇಟ್ಟು ರಾಯರಿಗೆ ತುಳಸಿನೇ ತುಂಬ ಮುಖ್ಯ ಅಲ್ವಾ. ಸೊ ತುಳಸಿ ಸ್ವಲ್ಪ ಇಟ್ಟು ಹೂವೆಲ್ಲ ಇಟ್ಟು ದೀಪ ಹಚ್ಚಿ, ಯಾವಾಗಲೂ ನಾನು ರಾಯರಿಗೆ ತುಪ್ಪದ ದೀಪ ಹಚ್ತೀನಿ ಪ್ರತಿ ಗುರುವಾರ. ಮತ್ತು ಆ ಗ್ಲಾಸಲ್ಲಿ ಲವಂಗ ಮತ್ತು ನೀರು ಏನಕ್ಕೆ ಇಟ್ರಿ ಅಂತಂದರೆ, ಅದು ಲಕ್ಷ್ಮೀ ಸ್ವರೂಪ ಅಂತ ಅಂದ್ಬಿಟ್ಟು 9 ಅಥವಾ 11 ಲವಂಗನ ಇಟ್ಟು ಲಕ್ಷ್ಮಿ ಮುಂದೆ ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕಿ ಪೂಜೆ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ನಾನು ಆ ಥರ ಮಾಡ್ತೀನಿ. ನಾನು ಅದನ್ನು ಬಿಲೀವ್ ಮಾಡ್ತೀನಿ. ನೀವು ಬಿಲೀವ್ ಮಾಡ್ತೀರಾ ಇಲ್ವಾ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ರಾಯರಿಗೆ ಪೂಜೆ ಮುಗೀತು. ನೈವೇದ್ಯಕ್ಕೆ ಅವಲಕ್ಕಿ ಕೂಡ ಇಟ್ಟಿದ್ದೆ ಇವತ್ತು. ಬೆಳಿಗ್ಗೆನೇ ಬೇಗ ಎದ್ದು ಪೂಜೆ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ. ಈಗ ಬಿಸಿ ನೀರು ಕುಡಿದು ನಾನು ಸ್ವಲ್ಪ ವಾಕ್ ಮಾಡಿ ಬರೋಣ ಅಂತ ಹೊರಗಡೆ ಹೋಗ್ತೀನಿ. ವಾಕ್ ಮಾಡಿ ಬರೋದಕ್ಕೆ ಹೋಗ್ತೀನಿ. ಇವತ್ತು ಆಲ್ರೆಡಿ ಲೇಟ್ ಆಗಿದೆ. ಯಾವಾಗಲೂ 5:35ಗೆ ಹೋಗ್ತಾ ಇದ್ದೆ ವಾಕಿಂಗು. ಈಗ ಆಲ್ರೆಡಿ 5:45 ಆಗಿಬಿಟ್ಟಿದೆ ಟೈಮು. ಸೊ ಸ್ವಲ್ಪ ಲೇಟ್ ಆಗಿದೆ. ಹೋಗಿ ಒಂದು 10 ಮಿನಿಟ್ಸ್ ವಾಕ್ ಮಾಡ್ಕೊಂಬಂದು ಮತ್ತೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಅಂತ ವಾಕಿಂಗ್ ಹೋಗಿದ್ದೀನಿ. ಬೇಗ ಆಲ್ರೆಡಿ ಬೆಳಕಾಗ್ಬಿಟ್ಟಿತ್ತು ಇವತ್ತು. ಸೊ ಹಾಗಾಗಿ ಒಂದು 5 ರೌಂಡ್ಸ್ ಹಾಕಿಬಿಟ್ಟು ಬಂದುಬಿಟ್ಟೆ ಬೇಗ. ಮನೆಗೆ ಬಂದು ನೋಡಿ, ಮನೆಯಲ್ಲಿ ಬೆಳಿಗ್ಗೆನೇ ಪೂಜೆ ಮಾಡಿದರೆ ಏನೋ ಒಂಥರ ಎನರ್ಜಿ ಇರುತ್ತೆ. ನದಿಯ ದಡ ಸೇರಲು ನಾವಿಕ ಕಾರಣ, ದೇವರ ಹೃದಯ ಸೇರಲು ನಮ್ಮ ಭಕ್ತಿಯೇ ಕಾರಣ. ಶುಭೋದಯ ಎಲ್ಲರಿಗೂ.